ನನಗೀಗ ಇದೇ ಕೋಆಪ್ರೇಟಿವ್ ಬೇಸಲ್ಲಿ ನಾನು ಇವತ್ತು ಬಹುಶಃ ಇನ್ನೊಂದು 6 ತಿಂಗಳು ವರ್ಷದಲ್ಲಿ ನೀರ ತೆಗಿಗೆ ಶುರು ಮಾಡ್ತೀವಿ. ಇಡೀ ತಾಲೂಕಲ್ಲಿ ಪ್ರಾಯೋಗಿಕವಾಗಿ ದೊಡ್ಡದಾಗಿ ಒಂದು ಇಂಡಸ್ಟ್ರಿ ಸೆಟಪ್ ಮಾಡಿ ಇಡೀ ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಎಲ್ಲ ಸರ್ವೆ ಮಾಡಿಸಿ ನಾನು ನಿನ್ನೆ CFTRI ಹೋಗಿದ್ದೆ ನಮ್ಮ ಮೈಸೂರಲ್ಲಿ. ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಇಂಜಿನಿಯರ್ ನಮ್ಮ ಸೈಂಟಿಸ್ಟ್ಗಳ ಹತ್ರ ಇದು ಯಾಕೆ ಇದು ಫೇಲ್ ಆಗ್ತದೆ ಅಂತ, ಅದು ನಮ್ಮ ತಾಲೂಕಲ್ಲಿ ನನಗೆ ಮೊದಲಾಗಬೇಕು. ಹಾಲಿನಲ್ಲಿ ಹೆಂಗಿದೆ ನಾವು ಇವತ್ತು ಮೊದಲಿದ್ದೀವಿ ಕೋಆಪ್ರೇಟಿವ್ನಲ್ಲಿ, ನೀರದಲ್ಲೂ ಕೂಡ ಪುನಃ ಕೋಆಪ್ರೇಟಿವ್ ಮಾಡಿ ಪ್ರತಿ ಊರಲ್ಲೂ ಹಾಲು ತಂದು ಹಾಕ್ದಂಗೆ ನೀರನ್ನು ತಂದು ಹಾಕ್ಬೇಕು. ಆ ಥರ ಕಾನ್ಸೆಪ್ಟ್ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಇನ್ನೊಂದು ವರ್ಷದಲ್ಲಿ ಅದೇನಾರ ಮಾಡಿ ಶತಾಯಗತಾಯ ನಾವು ನನಗೂ ಏನು ಟಾರ್ಗೆಟ್ ಇದೆ 3 ಲಕ್ಷ ಲೀಟ್ರ್ ಪ್ರತಿ ದಿವಸ ನಾವು ನೀರ ಸಂಸ್ಕರಣೆ ಮಾಡಬೇಕು ನಮ್ಮ ತಾಲೂಕಲ್ಲಿ ಅಂತ. ಹಾಗಾಗಿ ಅದು ಒಂದು ಕೋಆಪ್ರೇಟಿವ್ ಮೂವ್ಮೆಂಟ್ ತಾಲೂಕಲ್ಲಿ ಬೆಳೀತದೆ. ನೀರಾವರಿ ನಿಮ್ಗೆ ಗೊತ್ತು, ಕಷ್ಟಪಟ್ಟಿದ್ದೀವಿ, ನೀರಾವರಿ ಮಾಡಿದ್ದೀವಿ. ಈ ಸರ್ಕಾರದಲ್ಲೂ ಕೂಡ ಪುನಃ DK ಶಿವಕುಮಾರ್ ಈಗ ನಾನು ಅವ್ರಿಗೆ ಮೊನ್ನೆ ಹೇಳಿದೆ 60-70 ಕೋಟಿ ಕೊಡ್ತಾ ಇದ್ದಾರೆ. ಕೆಲವು ಕೆರೆಗಳಿಗೆ ಡೈರೆಕ್ಟಾಗಿ ನಾವು ಆವಾಗ ಕನೆಕ್ಷನ್ ಮಾಡೋಕ್ಕೆ ಆಗಿರಲಿಲ್ಲ ಅವತ್ತು. ಯಾಕಂದರೆ ಆವತ್ತು ಸಂದರ್ಭದಲ್ಲಿ ದುಡ್ಡಿರಲಿಲ್ಲ ನಮಗೆ. ಬರೀ 180 ಕೋಟಿ ರೂಪಾಯಿನಲ್ಲಿ ಮಾಡಿದಂಥ ಯೋಜನೆ ನಮ್ಮ ತಾಲೂಕು ನೀರಾವರಿ ಇವತ್ತು ಪುನಃ ಸಾಕಷ್ಟು ದುಡ್ಡು ಕೊಡ್ತಾ ಇದ್ದಾರೆ. ಅಕ್ಕೂರು ಕೆರೆ ಇರ್ಬೋದು, ಭಾಳಷ್ಟು ಕೆರೆ ಈಗ ನಮಗೆ ಒಂದಷ್ಟು ಕೆರೆಗಳಿಗೆ ನೀರು ತುಂಬಿಸೋಕ್ಕೆ ಆಗಿಲ್ಲ. ಕಳೆದ 7-8 ವರ್ಷದಿಂದ ಆದಂಥ ಅಧ್ವಾನ ಈಗ ನಾವು ಅದನ್ನು ರಿಪೇರಿ ಮಾಡಿ ಪ್ಯಾಚಪ್ ಮಾಡಿ ಪುನಃ ಅಂತರ್ಜಲ ಜಾಸ್ತಿ ಮಾಡಿ ಬೋರ್ವೆಲ್ಗಳ ನೀರು ಬರುವಾಗ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ತಗೋತದೆ. ಆ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಕೆರೆಗಳಿಗೆ ನೇರವಾಗಿ ಕನೆಕ್ಷನ್ ಮಾಡೋದ್ರ ಮುಖಾಂತರ ಇನ್ನೊಂದು 6 ತಿಂಗಳಲ್ಲಿ ಇಡೀ ತಾಲೂಕನ್ನು ಮತ್ತೊಮ್ಮೆ ಸಮಗ್ರವಾಗಿ ನೀರಾವರಿಗೆ ಒಳಪಡಿಸೋದ್ರ ಮುಖಾಂತರ ನನಗೆ ಮೆಣಸ್ಗಳ್ಳಿಯಿಂದ ಹೇಳ್ತಾರೆ ಪಾಪ ಅವರು ಬಹುಶಃ ನಮ್ಮ ತಾಲೂಕಲ್ಲಿ ಭಾಳ ಕಷ್ಟಪಡೋ ಜನ ಆದ್ರೂ ಕೂಡ ಅವ್ರಿಗೆ ನೀರು ಕೊಡೋಕೆ ಆಗ್ತಾಯಿಲ್ಲ. ನಾವು ಈಗ ಕನೆಕ್ಷನ್ ಮಾಡ್ತೀವಿ ಅಂಥ ಒಂದು 3-4 ಗ್ರಾಮ ನಮಗೆ ನಮ್ಮ ತಾಲೂಕಲ್ಲಿ ತೊಂದರೆ ಸಿಗಾಕೊಂಡಿದೆ. ಇಲ್ಲಿ ವಂಗನೂರಿನಲ್ಲಿ ಒಂದು ಲಾಸ್ಟಲ್ಲಿ ಒಂದು 3-4 ಊರು, ವಂಗನೂರು ಪಂಚಾಯತಿಲಿ ಅಲ್ಲೊಂದು 3-4 ಊರು, ಅದಕ್ಕೂ ಕೂಡ ಈಗ ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾ